ತುಮಕೂರು ದಸರಾ ಎರಡನೇ ಬಾರಿ ಇವತ್ತು ಬಹಳ ವಿಜೃಂಭಣೆಯಿಂದ ಉದ್ಘಾಟನೆ ಆಗಿದೆ. ಶ್ರೀ ಸಿದ್ಧಗಂಗಾ ಸ್ವಾಮಿಗಳು, ಮುನುವಿನಕೆರೆ ಸ್ವಾಮಿಗಳು, ಹನುಮಂತನಾಥ ಸ್ವಾಮಿಗಳು ಮತ್ತು ರಾಮಕೃಷ್ಣಾಶ್ರಮದ ಸ್ವಾಮಿಗಳು ಧಾರ್ಮಿಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದರ ಮೂಲಕ ಮತ್ತು ಕರ್ನಾಟಕದ ಧ್ವಜವನ್ನು ಮತ್ತು ತುಮಕೂರಿನ ದಸರಾ ಧ್ವಜವನ್ನು ಅವರು ಹಾರಿಸುವುದರ ಮೂಲಕ ಒಂದು ಸಾಂಕೇತಿಕವಾಗಿ ಉದ್ಘಾಟನೆಯನ್ನು ಮಾಡಿಕೊಟ್ಟಿದ್ದಾರೆ. ಇದು ತುಮಕೂರಿನ ಇತಿಹಾಸದಲ್ಲಿ ಏನು ನಮ್ಮ ಕಲೆಯನ್ನು, ಸಂಸ್ಕೃತಿಯನ್ನು, ಸಾಹಿತ್ಯವನ್ನು, ಕ್ರೀಡೆಯನ್ನು, ನಮ್ಮದೇ ಆದಂಥ ತುಮಕೂರಿನ ಭಾವನೆಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯ ಮಾಡಿಕೊಡುವಂಥ ದೃಷ್ಟಿಯಿಂದ ಈ ದಸರಾ, ತುಮಕೂರು ದಸರಾವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಹಿಂದೆ ಕೂಡ ನಮ್ಮ ಅನೇಕ ಜನ ಸ್ನೇಹಿತರು ಒಂದು ರೀತಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು, ಆದರೆ ನಾವು ಅದಕ್ಕೆ ಇನ್ನೂ ಹೆಚ್ಚಿನ ಮೆರುಗನ್ನು ಕೊಡಬೇಕು, ಜನರಿಗೆ ಅವಕಾಶಗಳನ್ನು ಕೊಡಬೇಕು ಮತ್ತು ಪರಿಚಯ ಮಾಡಬೇಕು. ಒಬ್ಬರಿಗೊಬ್ಬರಿಗೆ ನಮಗೆ ಎಲ್ಲೆಲ್ಲೋ ನಾವು 10 ತಾಲೂಕಲ್ಲಿ ಎಲ್ಲೆಲ್ಲೋ ಇದ್ದೇವೆ. ಹಾಗಾಗಿ ಎಲ್ಲ ವಿಚಾರಗಳನ್ನು ಬದಿಗೊತ್ತಿ, ರಾಜಕೀಯವನ್ನು, ಜಾತಿಯನ್ನು, ಧರ್ಮವನ್ನು ಬದಿಗೊತ್ತಿ ನಮ್ಮ ನಾಡಿನ ಹಬ್ಬ ಇದು, ಊರ ಹಬ್ಬ, ನಾವೆಲ್ಲರೂ ಒಟ್ಟಾಗಿ ಇರಬೇಕು ಅಂಥೇಳಿ ಆ ಭಾವನೆಯನ್ನು ಒಂದು ರೀತಿಯಲ್ಲಿ ಹೆಚ್ಚು ಮಾಡೋದಕ್ಕೋಸ್ಕರ ನಾವು ಮಾಡಿದ್ದೇವೆ. ಯಶಸ್ವಿಯಾಗಿ ಇವತ್ತು ಉದ್ಘಾಟನೆ ಆಗಿದೆ. ಇನ್ನು 11 ದಿವಸ ಇವತ್ತಿನಿಂದ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಾಕ್ಕೊಂಡಿದ್ದೇವೆ. ಆ ಕಾರ್ಯಕ್ರಮಗಳ ಬಗ್ಗೆ ಈಗಾಗಲೇ ನಾನು ಹೇಳಿದ್ದೇನೆ, ಹ್ಯಾಂಡ್ ಬಿಲ್ಸ್ ಕೂಡ ಕೊಟ್ಟಿದ್ದೇವೆ. ಅದೇ ರೀತಿ ಕಾರ್ಯಕ್ರಮ ನೋಡ್ಕೊಂಡು ಹೋಗುತ್ತೆ. ಮಳೆರಾಯ ಸ್ವಲ್ಪ ಏನಾಗುತ್ತೆ ಅದು ಪ್ರಕೃತಿ ಮೇಲೆ ಬಿಡ್ತೇನೆ. ಆದರೆ ವೆದರ್ ರಿಪೋರ್ಟ್ಸ್ ಇರೋದು ಸ್ವಲ್ಪ ಹೆಚ್ಚು ಮಳೆ ಏನಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಯಶಸ್ವಿ ಆಗ್ತದೆ. ಎಕ್ಸಿಬಿಷನ್ ಭಾಳ ಚೆನ್ನಾಗಿ ಬರ್ತಾ ಇದೆ. ಎಕ್ಸಿಬಿಷನ್ನಿಂದ ಭಾಳ ಮಕ್ಕಳಿಗೆ, ವಿಶೇಷವಾಗಿ ವಿದ್ಯಾರ್ಥಿನಿಯರಿಗೆ ಅನುಕೂಲ ಆಗುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೆ. ಯಾಕೆಂದರೆ ಇಸ್ರೋ ಇರ್ಬೋದು, HAL ಇರ್ಬೋದು, BEML ಇರ್ಬೋದು ಮತ್ತು ಬೇರೆ ಬೇರೆ ಇಲಾಖೆಗಳಲ್ಲಿ ನಡೆಯುವಂಥ ಚಟುವಟಿಕೆಗಳಿರ್ಬೋದು, ಫ್ಲವರ್ ಶೋ ಇರ್ಬೋದು, ಇವೆಲ್ಲ ನಮಗೆ ಎಲ್ಲೋ ನಾವು ಹೋಗಿ ನೋಡಬೇಕು. ಎಲ್ಲರಿಗೂ ಅವಕಾಶ ಆಗೋದಿಲ್ಲ. ಬೆಂಗಳೂರಿನಲ್ಲಿ ಹೋಗಿ ಫಲಪುಷ್ಪ ಪ್ರದರ್ಶನ ನೋಡೋದಕ್ಕೆ ಎಲ್ಲರಿಗೂ ಎಲ್ಲೇ ಆಗುತ್ತೆ, ನಮಗೆ ಎಷ್ಟೋ ಸಾರಿ ಆಗುತ್ತೆ. ಆದರೆ ಇಲ್ಲೇ ನಮ್ಮೂರಲ್ಲೇ ಆಗುತ್ತೆ ಅಂದಾಗ ನಾವು ನೋಡ್ಬೋದು. ಅದೇ ರೀತಿಯಲ್ಲಿ ಹೆಲಿಕಾಪ್ಟರ್ ರೈಡ್ ಅಂತ ಒಂದು ಮಾಡಿದ್ದೇವೆ. ಭಾಳ ಜನರಿಗೆ ಹೆಲಿಕಾಪ್ಟರ್ ನೋಡಿ ಮೇಲೆ ಹಾರ್ಕೊಂಡು ಹೋಗೋದನ್ನು ನೋಡಿರ್ತೇವೆ ಅಷ್ಟೇ. ಆದರೆ ಅದರ ಹತ್ತಿರ ಹೋಗಿ ಅದರ ಒಳಗಡೆ ಕೂತು ಅದನ್ನು ಅದ್ರ ಮೇಲೆ ಹಾರಾಡುವಂಥದ್ದನ್ನು ಭಾಳ ಅಪರೂಪ ಅಂಥದ್ದೆಲ್ಲ ಆಯೋಜನೆ ಮಾಡಿದ್ದೇವೆ. ಹಾಗಾಗಿ 11 ದಿವಸದ ಕಾರ್ಯಕ್ರಮ ಯಶಸ್ಸಾಗುತ್ತೆ. ಈಗ ಧಾರ್ಮಿಕ ವಿಧಿವಿಧಾನಗಳನ್ನು ದಸರಾ ನವಮಿ ಅಂತ ಹೇಳಿದ್ರೆ 9 ದಿನ ಉಪವಾಸ ಇರುತ್ತೆ. ಅವೆಲ್ಲ ವಿಧಿವಿಧಾನಗಳು ನೀವು ಪೂರೈಸ್ತೀವಿ. ಉಪವಾಸ ಏನಾದರೂ ಇರ್ತೀರ? ನಾನು ಉಪವಾಸ ಇದ್ದೆ, ನನಗೆ ಅದು ಉಪವಾಸ ಇದ್ದೇ ಅಭ್ಯಾಸ ಇಲ್ಲ. ಯಾಕಂದರೆ ಅವೆಲ್ಲ ನಮ್ಮ ನಂಬಿಕೆಗಳು. ಆದರೆ ನನಗೆ 9 ದಿವಸ ನಾನು ಉಪವಾಸ ಇದ್ದರೆ ನನ್ನ ಪರಿಸ್ಥಿತಿ ಏನಾಗ್ಬೋದು ಅಂತ ನೀವು ಅದೆಲ್ಲ ಏನೂ ಇಲ್ಲ. ಮೋದಿ ಮಾತ್ರ ಸರ್ ಉಪವಾಸ ಇರೋದು, ಮೋದಿ ಮಾತ್ರ ಉಪವಾಸ ಇರೋದು ಅನ್ಸುತ್ತೆ. ಮೋದಿ ಮಾತ್ರ ಉಪವಾಸ ಇರೋದು ಅನ್ಸುತ್ತೆ. ಅವರು ಪಾಪ ಅವ್ರ ನಂಬಿಕೆಗಳು, ಒಬ್ಬರದ್ದು ಒಂದೊಂದು ನಂಬಿಕೆ. ಹಾಗಾಗಿ ನನ್ನ ನಂಬಿಕೆ ಉಪವಾಸದಿಂದ ಇರೋದು. ಪಂಚಶಲದಲ್ಲಿ ಇರ್ತೀರ ಸರ್? ಇಲ್ಲಪ್ಪ, ಸಾಂಪ್ರದಾಯಿಕ ಎಲ್ಲ ಬಿದ್ದಿದ್ದು ಹೋಗ್ಬಿಟ್ರೆ ಮೇಲೆ ಇಷ್ಟೆಲ್ಲ ಚೆನ್ನಾಗಿ ಹಿಡ್ಕೊಂಡಿದ್ದಲ್ಲ. ಇಂಗ್ಲೀಷ್ ವಿಶೇಷ